ಇದುವರೆಗೆ ನಾನು ಈ ರೂಪದಲ್ಲಿ ಇದ್ದವಳೆ ಅಲ್ಲವೇ ಅಲ್ಲ, ನದಿಯಾಗಿ ಹರಿಯುತ್ತಾ ಇದ್ದವಳು, ಸರಸ್ವತಿ ನದಿಯನ್ನು ಹಾಗೆಲ್ಲವನ್ನೂ ಹುಟ್ಟಿಸ್ತಾ ಇದ್ದೆ. ಆದ್ರೆ ಈ ಕಾಲಕ್ಕಾಗುವಾಗ ನಾನು ಈ ರೂಪವು ನಾನು ಈ ಕಡೆಗೆ ಬಂದವಳಿದ್ದೇನೆ. ಕಾರಣವೇನು? ಈ ಕಡೆ ತಿರುಗಾಡ್ತಾ ಹೋಗ್ಬೇಕು, ಈ ಪ್ರಕೃತಿಯ ಸೊಬಗನ್ನು ಕಾಣಬೇಕೆನ್ನುವಂತ ಆಸೆ ಬಂದಿದೆ. ಆ ಕಾರಣಕ್ಕಾಗಿ ನದಿಯಾಗಿ ಪ್ರವಹಿಸುತ್ತಾ ಇದ್ದಂತ ನಾನು ಹೆಣ್ಣಿನ ರೂಪವನ್ನು ತಾಳಿಕೊಂಡು ಬಂದಿದ್ದೇನೆ. ತಡಬರಿಸುವುದಲ್ಲ, ಸುತ್ತಾಡುತ್ತಾ ಮುಂದುವರಿದ್ದೇನೆ.
ಆಶ್ಚರ್ಯವಾಯಿತಲ್ಲ. ಘೋರವಾದಂತಹ ಕಾಡು ಇದು. ಎಲ್ಲಿ ನೋಡಿದ್ರು ಕತ್ತಲೆ ಆವರಿಸಿಕೊಂಡಿದೆ. ಈ ಕಾಡಿನಲ್ಲಿ ದುಷ್ಟ ಮೃಗಗಳು ಎಷ್ಟೋ ಕಾಣಿಸಿಕೊಂಡಿವೆ. ಸರಿ, ಈ ಕಾಡಿಗೆ ಅಂತ ಬಿಟ್ಟ ಪುರುಷನಿಗಾದ್ರೂ ಬರುವುದಕ್ಕೆ ಭಯ ಆಗಬಹುದು. ಅಂಥದ್ರಲ್ಲಿ ಅಂದವಾದಂತಹ ರೂಪಲಾವಣ್ಯವನ್ನು ಹೊಂದಿದಾಕೆ ನೀನು ಒಬ್ಬಳೆ, ಹಿಂದೆ ಇಲ್ಲ ಮುಂದೆ ಇಲ್ಲ, ಧೈರ್ಯವಂತೆಯಾಗಿ ಆ ಕಡೆಯಿಂದ ಈ ಕಡೆಗೆ ಸಂಚರಿಸ್ತಾ ಇದ್ದಿ. ನೋಡಿದ್ರೆ ಅಪ್ರತಿಮವಾದಂತಹ ರೂಪಲಾವಣ್ಯ ನಿನ್ನದು. ಸರಿ, ಈ ಹಿಂದೆ ನಿನ್ನನ್ನು ಎಲ್ಲಿಯೂ ಕಂಡವನು ನಾನಲ್ಲ. ಆದ್ದರಿಂದ ಕೆಲವಾರು ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದೇನು. ಎಲ್ಲಿಯವಳು ನೀನು? ದೇವಲೋಕದಿಂದ ಕೆಳಗೆ ಬಂದೆಯೋ, ಅಥವಾ ಪಾತಾಳದಿಂದ ಮೇಲೆ ಎದ್ದೆಯೋ, ಅಥವಾ ಭೂಲೋಕದಲ್ಲಿ ನೀನು ಯಾರು ಅನ್ನುವುದನ್ನು ತಿಳಿದುಕೊಳ್ಬೇಕು ಅಂತ ಕುತೂಹಲ ಉಂಟು. ಯಾರು ನೀನು, ಏನು ಬಂದೆ, ಎಲ್ಲಿಗೆ ಹೋಗುವವಳು, ಅಪ್ಪ ಯಾರು, ಅಮ್ಮ ಯಾರು, ಮನೆ ಇದ್ರೆ ಎಲ್ಲಿ, ಮನೆಗೆ ಹೋಗುವ ದಾರಿ ಯಾವುದು ಎಲ್ಲ ವಿಸ್ತರಿಸಿ ನೋಡುವ. ನನ್ನ ಪಾಡಿಗೆ ನಾನು ಪ್ರತ್ಯೇಕಿಸುವ ಕಾಲಕ್ಕೆ ಎದುರಾಗಿ ಬಂದವನು. ನಿನ್ನನ್ನು ಕಂಡಾಗ ನೀನೊಬ್ಬ ಹಳ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮೀಸೆ ನೋಡಿದ್ರೆ ಗೊತ್ತಾಗುದಿಲ್ವಾ? ಅಲ್ವೇ? ಸ್ವರ ಕೇಳಿದ್ರೆ ಗಪ್ಪ ಗಪ್ಪ. ಹೌದು, ಒಬ್ಬರಿಂದ ಮಾತನಾಡಲಿಕ್ಕೆ ಮುಂದಾದವರು ಮತ್ತು ಹಲವಾರು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಮುಂದಾದೆಯಲ್ಲ. ಹೌದು, ಮಾತಿಗೂ ನೀನು ಹೇಳುತ್ತಾ ಇರುವುದಾದ್ರೇನು? ಯಾರು ನೀನು? ನೀನೊಬ್ಬಳು ಸುಂದರಿ. ಚಂದ ಇದ್ದಿ. ಯಾರು ನೀನು? ಬಿಳಿ ಬಿಳಿಯಾಗಿದ್ದಿ. ಹೌದೇ? ಚಂದ ಚಂದ ಇದ್ದಿ. ಎಲ್ಲಿ ಅವಳು ನೀನು? ಅಪ್ಪ ಯಾರು? ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ಆದ್ರೆ ಮೊದಲಾಗಿ ನಾನು ಹೇಳಬೇಕು ನನ್ನ ಪರಿಚಯವನ್ನು. ಯಾರು ನೀನು? ಮೇಲಿಂದ ಬಿದ್ದವಳ ಅಲ್ಲ. ದೇವಲೋಕದ ರಂಭೆ ಊರ್ವಶಿ. ಆ ಲೋಕದವಳಿ ನಾನಲ್ಲ. ಪಾತಾಳ ಲೋಕದಲ್ಲಿ ಸೊಂಟ ಇಲ್ಲದವಳ. ಹಾಗೆ ಕಾಣ್ತೇನೆ ನಾನು. ಸರಿ ಉಂಟಲ್ಲ. ಮತ್ತೆ ಹಾಗಿದ್ರೆ ಯಾರು? ಪುರಗಾಮಿಗಳ ವಂಶದವಳೇ ನಾನಲ್ಲ. ನಾಲ್ಕ ಲೋಕದವಳು ಅಲ್ಲ. ಸತ್ಯ ಹೇಳಬೇಕಾ? ಇದು ನಿಜವಾದ ರೂಪ ಅಂತ ಭಾವಿಸಿಕೊಂಡಂತ ನೀನು. ಇದು ನಿಜವಾದ ವೇಷವೇ ಅಲ್ಲ. ಇದು ವೇಷವ? ನಿಜ ರೂಪ ಅಲ್ಲ. ಇದು ನಿಜ ಅಲ್ಲ, ಇದು ವೇಷ. ವೇಷ ಮಾಡಿದ್ದು ಅಂತ ಹೇಳಿದ್ದ? ಹೌದು, ಗಂಡು ಮಕ್ಕಳು ಹೆಣ್ಣು ವೇಷ ಹಾಗೆ ಏನಾದ್ರು? ಅದಲ್ಲ. ಅದಲ್ವಾ? ಅಥವಾ ಹೆಣ್ಣು ಗಂಡು ವೇಷ ಹಾಗೆ ಯಾವುದು ಅಲ್ಲ. ಮತ್ತೆ ಈಗ ಎಂತದ್ದು? ಹೆಣ್ಣೆ. ಹೆಣ್ಣೆ ಆದ್ರೆ ಈ ರೂಪ ಅಲ್ಲ ಅಂತ. ಮತ್ತೆ ಎಂತದ್ದು? ಮತ್ತೊಂದು ರೂಪ ಉಂಟಾ? ಮತ್ತೆ ಕೆಲವು ಹೇಳಿಕೊಂಡು ನನ್ನ ಮತ್ತೊಂದು ರೂಪ ನೋಡಿಲ್ಲ ನೀನು. ನನ್ನ ಮಕ್ಕ ಮತ್ತೊಂದು ಮುಖ ನೋಡಿಲ್ಲ ಹಾಗೆ ನೋಡಲ್ಲ. ಸಿಟ್ಟು ಬಂದಾಗ ರೂಪ ಬದಲಾವಣೆ ಆಗುದು. ಮತ್ತೆಂತದ್ದು? ಇದು ಹಾಗಲ್ಲ. ನನ್ನ ನಿಜವಾದ ರೂಪ ಯಾವುದು ಗೊತ್ತೇ? ಯಾವುದು? ಸರಸ್ವತಿ ನದಿ ಎನ್ನುವಂತ ಹೆಸರು ಕೇಳಿದ್ಯಾ ನೀನು? ನದಿ ಕೇಳಿದ್ದೇನೆ, ಹರಿಯುವ ನದಿ. ಹರಿಯುವಂತ ಸರಸ್ವತಿ ನದಿಯೇ ನಾನು. ಈ ಕಾಲಕ್ಕೆ ಹೆಣ್ಣಿನ ರೂಪವನ್ನು ತಾಳಿಕೊಂಡು ಬಂದವಳು. ನನ್ನನ್ನು ಪ್ರಶ್ನಿಸುವುದಕ್ಕೆ ಮುಂದಾದಿಯಲ್ಲ. ನೀನು ಯಾರು ಅಂತ ಬೇಕಲ್ಲ? ನೀನು Hallelujah.
ಕಾಡ ಮಧ್ಯದಲ್ಲಿ ಕಾಣಿಸಿಕೊಂಡ ನೀನು ಹೆಣ್ಣಲ್ಲ, ರೂಪವನ್ನು ಹೊಂದಿ ಕಾಣಿಸಿಕೊಂಡಿದ್ದಿ. ಹೌದು. ಯಾರು ಅಂತ ಕೇಳಿದ್ರೆ ಹರಿಯುವ ಸರಸ್ವತಿ ನದಿ ನೀನು. ಹೌದು. ಈ ರೂಪದಿಂದ ಕಾಣಿಸಿಕೊಂಡದ್ದು. ಈಗ ನಾನು ಯಾರು ಅಂತ ಕೇಳಿದೆ ಅಲ್ಲ ನೀನು. ಹೌದು. ಸಾಮಾನ್ಯ ಅನ್ನೋ ಹಾಗೆ ಭಾವಿಸಬೇಡ. ಮತ್ತೆ ಯಾರು? ತಾರಕಾಸುರನ ಹೆಸರು ಕೇಳಿದ್ದೆ ನೀನು? ಕೇಳಿದ್ದೇನೆ. 3 ಲೋಕವನ್ನು ಗಡ್ಡನೆ ನಡುಗಿಸಿದವ ನನ್ನ ಅಪ್ಪ. ನಾನಲ್ಲ, ನನ್ನ ಅಪ್ಪ ತಾರಕಾಸುರ. ಹೌದು. ಈಗ ಅವನ ಮಗನ ನೀನು? ಒಬ್ಬನೇ ಅಲ್ಲ, ಮತ್ತೆ 3 ಮಂದಿ ಇದ್ದೇವೆ. 3. ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲಿ. ತಾರಾಕ್ಷ ಅಣ್ಣ ಎಲ್ಲಿದ್ದಾನೆ? ಮೇಲೆ ನೋಡು. ಎಂತದ್ದು ಕಾಣ್ತದೆ? ದೇವಲೋಕ. ದೇವಲೋಕದಲ್ಲಿ ದೇವತೆಗಳನ್ನು ಸದೆ ಮಾಡಿದ್ದು ಅಲ್ಲಿ ಅಧಿಕಾರವನ್ನು ಪಡೆದುಕೊಂಡಿದ್ದಾನೆ. ಆಮೇಲೆ ವಿದ್ಯುನ್ಮಾಲಿ ಎಲ್ಲಿದ್ದಾನೆ? ಕೆಳಗೆ ನೋಡು. ಎಲ್ಲಿ? ಪಾತಾಳ. ಪಾತಾಳದಲ್ಲಿರುವಂತಹ ಉರಗಾದಿಗಳನ್ನು ಸದೆ ಮಾಡಿದ್ದು ಅಲ್ಲಿ ಅಧಿಕಾರವನ್ನು ಪಡೆದುಕೊಂಡಿದ್ದಾನೆ. ನಾನು ಮಧ್ಯಮ. ಯಾರು ನಾನು? ತಾಮ್ರಾಕ್ಷ. ಭೂಲೋಕದಲ್ಲಿರುವಂತಹ ಮಂದಿಗಳ ಎದೆಯಲ್ಲಿ ಬಡ ಎಂತದ್ದು ಭಯಾವರಿಸಿಕೊಂಡಿದ್ದೆ. ನನ್ನ ಹೆಸರು ಕೇಳಿದ್ರೆ ಸಾಕು, ಅಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಒಳ್ಳೆದೇ ಆಯ್ತು. ನೀನು ನಿಜವಲ್ಲ ಅನ್ನುವುದನ್ನು ತಿಳಿದುಕೊಂಡೆ. ನೀನು ಹರಿಯುವ ನದಿಯ? ಒಳ್ಳೆದೇ ಆಯ್ತು. ಒಂದು ಕೆಲಸ ಮಾಡು, ಇನ್ನು ನೀನು ಇಲ್ಲಿ ಹರಿಲಿಕ್ಕಿಲ್ಲ. ನಮ್ಮ ಪುರದಲ್ಲಿ ಬಂದು ನೀನು ಹರಿಬೇಕು. ಹರಿಲಿಲ್ಲ ಅಂತಂದ್ರೆ ಬಿಡುದಿಲ್ಲ. ನನಗೆ ಬೇಕಾದಷ್ಟು ಒಳ್ಳೆದಾಗಿದೆ. ನಿನ್ನದು 14 ಲೋಕದಲ್ಲಿ ನೀವು ನಮ್ಮದೇ ಆದಂತಹ ಅಧಿಕಾರದ ಪಾರ್ವತ್ಯ ಉಂಟು. ನೀನು ಬರುವುದಿಲ್ಲ ಅಂತಾದ್ರೆ ನಿನ್ನನ್ನು ಈಗ ನಾವು ಯೋಚನೆ ಮಾಡಿದ್ದು ನಡೀತಾರೆ. ಹೌದಾ? ಮತ್ತೆ ಎಲ್ಲ ಕಡೆ ನಾವು ಇದುವರೆಗೆ ನಡೆದಿರಬಹುದು, ಇನ್ನು ನಡೆಯುವುದಕ್ಕೆ ಸಾಧ್ಯವೇ ನಡೀತಿರ್ಲಿಲ್ಲ. ಈಗ ನಡೀತಾರೆ. ಹೌದಾ? ಮತ್ತೆ ನೀನು ಹೇಳಿದ ಸ್ಥಳದಲ್ಲಿ ನಾನು ಹರಿಬೇಕು. ಹೌದು. ನಿನ್ನದೆಂತ ತಿರುವು ಯೋಜನೆಯ? ನೀನು ಕರೆದಲ್ಲಿಗೆ ನಾನು ಬರಬೇಕಾ? ನದಿ ತಿರುವು ಯೋಜನೆ, ನಿನ್ನ ತಿರುಗಿಸುವ ಯೋಜನೆ ನನ್ನ. ಹೌದಾ? ನಿನ್ನ ಯೋಜನೆ ಆಗಿ ಉಳಿತದೆ ಅಂದ್ರೆ ಅದು ನಡೆಯುವುದಕ್ಕೆ ಸಾಧ್ಯವಿಲ್ಲ. ನೀನು ಕರೆದಲ್ಲಿಗೆ ಬರಬೇಕಾಗುವುದಿಲ್ಲ. ನನ್ನ ವಿಷಯ ಸರಿ ಗೊತ್ತಿಲ್ಲ ನಿನಗೆ. ಏನು? ನೀನು ಅವಾಗ ಹೇಳಿದೆ ಇದು ನಿಜವಲ್ಲ ಅಂತ. ನಿನ್ನಲ್ಲಿ ಹೇಳಿದೆಯಲ್ಲ, ಇದು ನಿಜ ಅಲ್ಲ. ಹೇಗೆ ಪ್ರತ್ಯೇಕವಾದ ಒಳಗೆ ಉಂಟು. ನೀನು ವೇಷ ಮಾಡಿಕೊಂಡು ಬಂದದ್ದ ಅಲ್ಲ? ಮತ್ತೆ ಹಾಗೆ ಕಾಣ್ತೇನೆ ಒಮ್ಮೆ. ಇಷ್ಟೊತ್ತು ಸೌಮ್ಯ ಸ್ವಭಾವದಿಂದ ಕಾಣಿಸಿಕೊಂಡವರು ಒಳಗಡೆ ಉಗ್ರತೆ ಉಂಟು. ನೀನು ಪಾರದೆ ಉಳಿದೆ ಅಂತ ಆದ್ರೆ ನಿನ್ನನ್ನು ಬಿಟ್ಟು ನಾನು ಹಾಗೆ ಭಾವಿಸಬೇಡ. ಹಾಗೆ ಒಬ್ಬಿರುತ್ತಾ ಇದ್ದ ಹೋಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಆದ್ದರಿಂದ ನಾನು ತಪ್ಪಿಸಿಕೊಂಡು ಉಳಿಯಬೇಕು ಅಂತಾದ್ರೆ ಏನು ಮಾಡಬೇಕೆನ್ನುವ ಹಾಗೆ ಯೋಚನೆ ಮಾಡುವಾಗ ಸರಿ ಕಾಣ್ತಾ ಉಂಟು. ಗಂಗೆ ಮತ್ತು ಯಮುನೆ ನದಿಗಳು ಬಂದು ಸೇರಿಕೊಳ್ಳುವಂತಹ ಸ್ಥಳ. ಇಲ್ಲಿಗೆ ನಾನು ಕೂಡ ಸೇರಿಕೊಳ್ಳಬೇಕು. ಇದು ಮುಂದಕ್ಕೆ ಒಂದು ಸಂಗಮ ಕ್ಷೇತ್ರವಾಗಿದೆ. Thank you.